ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ವಿಶ್ವ ಪರಿಸರ ದಿನದ ಬಗ್ಗೆ ಸರಳ, ಸುಂದರ ಮತ್ತು ಪ್ರಭಾವಶಾಲಿ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಇದು ಅತ್ಯಂತ ಸರಳವಾದ ವಿಡಿಯೋ ಆಗಿದೆ ಮತ್ತು ನೀವು ಈ ವಿಡಿಯೋವನ್ನು ನೋಡಿಬಿಟ್ಟು ಹೋದರೆ ಸಾಕು, ನೀವು ನಿರರ್ಗಳವಾಗಿ ಭಾಷಣವನ್ನು ಮಾಡಬಹುದು. ಗೌರವಾನ್ವಿತ ಶಿಕ್ಷಕರೇ, ಪ್ರಿಯ ಸ್ನೇಹಿತರೇ ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮರಗಳು ಮಾತನಾಡಲು ಸಾಧ್ಯವಿದ್ದರೆ ಇಂದು ಅವು ನಮಗೆ ಒಂದು ಪ್ರಶ್ನೆ ಕೇಳುತ್ತಿದ್ದವು. ನಾವು ನಿಮಗೆ ಜೀವನ ಕೊಡುತ್ತೇವೆ, ನೀವು ನಮಗೆ ಏನನ್ನು ಕೊಡುತ್ತೀರಿ? ಇಂದು ನಾನು ವಿಶ್ವ ಪರಿಸರ ದಿನದ ಕುರಿತು ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಪರಿಸರದ ಮಹತ್ವವನ್ನು ಜನರಿಗೆ ತಿಳಿಸುವುದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಆಹಾರ ನೀಡುವ ಭೂಮಿ ಮತ್ತು ನೆರಳು ನೀಡುವ ಮರಗಳು ನಮ್ಮ ಪರಿಸರದ ಭಾಗಗಳಾಗಿವೆ. ಪರಿಸರವಿಲ್ಲದೆ ಜೀವ ಜಗತ್ತು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಆದರೆ ಇಂದು ಮಾಲಿನ್ಯ, ಅರಣ್ಯ ನಾಶ, ಪ್ಲಾಸ್ಟಿಕ್ ಬಳಕೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯಿಂದ ಪರಿಸರಕ್ಕೆ ದೊಡ್ಡ ಅಪಾಯ ಎದುರಾಗುತ್ತಿದೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಪರಿಸರ ರಕ್ಷಣೆಗೆ ಕೈಜೋಡಿಸಬೇಕು. ಹೆಚ್ಚು ಮರಗಳನ್ನು ನೆಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಭೂಮಿಯನ್ನು ನಾವು ನಮ್ಮ ಪೂರ್ವಜರಿಂದ ಪಡೆದಿಲ್ಲ, ನಮ್ಮ ಹಿಂದಿನ ಪೀಳಿಗೆಯಿಂದ ಎರವಲು ಪಡೆದಿದ್ದೇವೆ ಎಂಬ ಮಾತನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಬನ್ನಿ, ನಾವೆಲ್ಲರೂ ಸೇರಿ ಪರಿಸರವನ್ನು ರಕ್ಷಿಸುವ ಸಂಕಲ್ಪ ಮಾಡೋಣ. ಹಸಿರು ಪರಿಸರವನ್ನು ನಿರ್ಮಿಸಿ ಸುಂದರ ಭವಿಷ್ಯವನ್ನು ಕಟ್ಟೋಣ. ಇಂದು ನಾವು ಒಂದು ಮರವನ್ನು ಉಳಿಸಿದರೆ ನಾಳೆ ಒಂದು ಜೀವವನ್ನು ಉಳಿಸಿದಂತೆ. ಧನ್ಯವಾದಗಳು. ನಿಮಗೆ ಈ ಭಾಷಣ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.